ಹಂಗೆ ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಈಗ ಲೋಕಸಭಾ ಚುನಾವಣೆಯಲ್ಲಿ 2 ಲಕ್ಷದ ಅಧಿಕ ಮತಗಳಿಂದ ನಮ್ಮ MP ಸುರೇಶ್ ಅವ್ರನ್ನ ಗೆಲ್ಲಿಸ್ತಾರೆ. ಇವಾಗಿಂದ ಆಲ್ರೆಡಿ ಸುಮಾರು ಬಿಜೆಪಿ ದಳ ಹೆಂಗೆ ಮಿಂಗಲ್ ಆಗಿದೆ ಅವ್ರಿಗೆ ಬೇಸತ್ತು ತಾನಾಗೇ ಬಂದು ವಾಲಂಟಿಯರ್ಗೆ ನಮ್ಮ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಸುಧಾ ಬೋಳಿಯಿಂದ ಆಲ್ರೆಡಿ ಶ್ರೀ ಮಂಜುನಾಥ್ ಮತ್ತೆ ಕುಮಾರಣ್ಣ ಅವರು ಬಂದಿದ್ದಾರೆ. ಇನ್ನು 50 ಜನ ಬೆಂಗಳೂರಿಂದ ಬರೋಕ್ಕಾಗಿಲ್ಲ ನಮ್ಗೆ. ನಾಳೆ ಸೇರ್ಪಡೆ ಆಗಲಿದ್ದಾರೆ ಅವರು. ಆಲ್ರೆಡಿ ಮಂಜುನಾಥ್ ಇವರು ಬಿಜೆಪಿ ಕಾರ್ಯಕರ್ತರು ಎಲ್ಲ ತಾನಾಗೆ ವಾಲಂಟಿಯರ್ ಇವ್ರ ಕೆಲಸ ಕಾರ್ಯಗಳನ್ನು ನೋಡಿ ಬಡವರ ಸಮಸ್ಯೆಗೆ ಸ್ಪಂದಿಸ್ತಾರೆ. ಬಂದು ವಾಲಂಟಿಯರ್ ಬಂದು ಅವರವರೇ ಬಂದು ಕೆಲಸಗಳು ಮಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರಿಗೂ ಯಾರು ಬಂದಿಲ್ಲ ಅಂದ್ರೆ ಫಸ್ಟ್ ಲೀಡರ್ಗೆ ಬೈತಾರೆ. ನಮ್ಮ ಸುರೇಶ್ ಅವರು MP ಫಸ್ಟ್ ಅವ್ರ ಮನೆಗೆ ಏನ್ ಬಂದಿದೆ ಏನ್ ಬಂದಿಲ್ಲ ಅಂತ ರಿಪೋರ್ಟ್ ನಾವು ಕೊಡಬೇಕು. ಬಂದಿದ್ದವ್ರಿಗೆ ಯಾವ್ದು ಬಂದಿಲ್ಲ ಅದನ್ನ ನಾವು ಎಂಟ್ರಿ ಮಾಡಿಸಿ ಕೊಡಿಸ್ಬೇಕು. ಇದು ಇವತ್ತು ಅದನ್ನ ಕೆಲಸ ಕೈ ಹಿಡಿತಾ ಇದೆ. ಈ ಬಾರಿ DK ಸುರೇಶ್ ಅವರಿಗೆ 4ನೇ ಬಾರಿಗೆ ಏನಕ್ಕೋಸ್ಕರ ಮತ ನೀಡಬೇಕು ಮತದಾರರು? ಈಗ ನಮ್ಮ ಕರ್ನಾಟಕದ ದುನಿಯಾಗೆ ನಿಮ್ಗೆ ಗೊತ್ತು, ಇದರಲ್ಲಿ MP ಎಲೆಕ್ಷನ್ ಸಂಸದ ಒಬ್ಬರೇ ಇದ್ದವರು. ನಮ್ಮೆಲ್ಲರ ದುನಿಯಾಗಿ ಅವರು ತೆರಿಗೆ ಹಣ ಕೇಳಿದ್ರು, ಹಂಗೂ ಅವ್ರು ಕೊಟ್ಟಿಲ್ಲ. ಆಲ್ರೆಡಿ ಅವರೇ ಹೇಳಿದ್ದಾರೆ ಗುಜರಾತ್ಗೆ ರಾಮ ಮಂದಿರಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ತೆರಿಗೆ ಹಣ ತಗೊಂಡಾಗ ಅಲ್ಲೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮಳೆಗಾಲ ಇಲ್ದೇನೆ ಬೆಳೆ ಇಲ್ದೇನೆ ಇಲ್ಲಿ ಸಾಯ್ತಾ ಇದೀವಿ. ಅವರು ಮೋಜು ಮಸ್ತಿಗೋಸ್ಕರ ದೇವಸ್ಥಾನ ಅಂತ ಅದಂತ ಇದಂತ ಇದು ಮಾಡ್ತಾ ಇದಾರೆ. ಕುಡಿ ನೀರಿಲ್ಲ, ಕೆರೆ ತುಂಬಿಸೋ ಕೆಲಸ ಅವ್ರು ಮಾಡ್ತಾ ಇಲ್ಲ. ಇವರು ಸ್ವಂತ ವಾಲಂಟಿಯರ್ಗೆ ಎಲ್ಲ ಇಡೀ ಕೆರೆಗಳೆಲ್ಲ ಈ ವರ್ಷ ಎಲ್ಲ ತುಂಬಿಸಿದ್ದಾರೆ. ಇದು ಅವ್ರು ಮಾಡ್ತಿರ್ತಕ್ಕಂಥ ಒಂದು ಬೆಚ್ಚಗೆಯ ಒಂದು ಕೆಲಸಕ್ಕೆ ಜನ ತಾನಾಗೇ ಬಂದು ಆಚೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ಇವತ್ತು ಮರಿಸ್ವಾಮಿ ಗೌಡ ಬೋರಗೋಡದೊಡ್ಡಿ ಕಡಲೆ ಪಂಚಾಯತ್ ಮತದಾರರ ಅಂತ ಬದಲಾಗಿ DK ಸುರೇಶ್ DK ಶಿವಕುಮಾರ್ ಅವ್ರನ್ನ ಭಾರಿ ಹತ್ತಿರದಿಂದ ಕಂಡಿರುವಂತ ಜನ. ಅದಲ್ಲದೆ ಇಲ್ಲಿ ಬಂದಿರುವಂತ ಜನದಲ್ಲಿ 60ರಿಂದ 70% ಜನನ್ನ ಗುರುತಿಸ್ತಾರೆ, ಹೆಸರು ಹೇಳ್ತಾರೆ. ಯಾವತ್ತೂ ಅವ್ರನ್ನ ಮತ ಹಾಕಿ ಬೆಳೆಸ್ಬೇಕು ಅಂತಲ್ಲ, ನಮ್ಮ ಸ್ವಂತ ಜನನ ನಾವು ನಮ್ಮ ಪ್ರತಿನಿಧಿಯಾಗಿ ಮಾಡ್ಕೋಬೇಕು, ಅವ್ರಿದ್ರೆ ನಮ್ಗೆ ಒಳ್ಳೇದಾಯ್ತದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಅವ್ರಿಗೆ ಮತವನ್ನು ಹಾಕಿ, ಇದೊಂದು ನಮ್ಮ ಕನಕಪುರ ಕ್ಷೇತ್ರ ಅಲ್ಲ, ಇಡೀ ಗ್ರಾಮಾಂತರದಲ್ಲಿ 8 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನಮ್ಮ ಕನಕಪುರ ಜನ ಇದ್ದಾರೋ ಅವರು ಅಲ್ಲಿಂದನೇ ಅವ್ರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ನಂಬಿಕೆ ಇದೆ. ಮಾಡ್ತಾರೆ ಅಭಿವೃದ್ಧಿನ ಜನಗಳ ಹತ್ರ ಹೋಗಿ ಮನೆಗಳಿಗೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅದೇ ಮಟ್ಟದಲ್ಲಿ ನಮ್ಮ ಸುರೇಶ್ ಅಣ್ಣ ಅವರು MP ಆಗಿ ಅಲ್ಲ ಮಾಡ್ತಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಜನಗಳು ಅವ್ರನ್ನ ಮೆಚ್ಚಿ ಅವರ ಕಾರ್ಯಗಳು ನೀರಿಂದಿರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಮತ್ತೆ ಇನ್ನಿತರೆ ಕಾಮಗಾರಿಗಳಿರ್ಬೋದು, ರೈತರಿಗೆ ಸ್ಪಂದಿಸಿ ಆಮೇಲೆ ರೈತರುಗಳಿಗೆ ಒಂದೊಂದು TC ಕೊಡಿಸಿ ಈ ತರದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರನ್ನ ಮೆಚ್ಚುಗೆಯಿಂದ ಹಿಡಿದು ವಾರಂಟರಿಯಾಗಿ ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಸ್ವಂತ ಹುಮ್ಮಸ್ಸಿನಿಂದ ಇಂಥ ಉರಿ ಬಿಸಿಲಿನಲ್ಲಿ ಎಲ್ಲರೂ ನೆಳ್ಳಲಿದ್ರೆ ಇಂಥ ಉರಿ ಬಿಸಿಲಿನಲ್ಲಿ ಅವ್ರಿಗೋಸ್ಕರ ಕಾದು ತ್ಯಾಗ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ನಾವು ಅಧಿಕ ಮತಗಳಿಂದ ಗೆಲ್ತೀವಿ, ಸಾಹೇಬ್ರಿಗೋಸ್ಕರ ಏನೇ ಬಂದ್ರು ಜಯಿಸ್ತೀವಿ. ಅದು ಒಳ್ಳೆ. ನಮ್ಮ ಹೆಸರು ರಾಜು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಪ್ರಕಾಶ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು. ನಾವು ಏನಾದ್ರೂ DK ಶಿವಕುಮಾರ್ DK ಶಿವರಾಜ್ ಅವ್ರನ್ನ ಈ ಭಾಗದಲ್ಲಿ ನಾವು ಪಡೆದಿದ್ದೀವಿ ಅಂತ ಅಂದ್ರೆ ನಾವೇ ಪುಣ್ಯವಂತರು. ಈ ಭಾಗ್ಯ ಯಾರಿಗೂ ಸಿಗಲ್ಲ. ಯಾಕೆಂದ್ರೆ ಇವರು ಯಾವತ್ತೂ ನಾನು ಒಬ್ಬ MP ಒಬ್ಬ MLA ಅಂತ ಅವ್ರು ಯಾವತ್ತೂ ಬಿಗ್ದವರಲ್ಲ. ಆದ್ರೆ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನಗಳ ಮಧ್ಯ ಯಾವುದೇ ಒಂದು ಪ್ರೊಟೆಕ್ಷನ್ ಇಲ್ದೇನೆ ಜನಗಳ ಮಧ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ನುಗ್ಗೋಗಿ ಕೆಲಸ ಕಾರ್ಯಗಳು ಮಾಡ್ತಾರೆ. ಜೊತೆಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಪ್ರತಿಯೊಬ್ಬ ಊರಿನಲ್ಲಿ 4 ಜನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಅಲ್ಲಿ ಯಾರಿಗೆ ರೇಷನ್ ಕಾರ್ಡ್ ಹೋಗಿಲ್ಲ, ಓಲ್ಡ್ ಪಿಂಚನ್ ಹೋಗಿಲ್ಲ, ಅವ್ರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನೆಲ್ಲ ತಕೊಂಡು ಅಲ್ಲಿ ನಾವು ಅವ್ರಿಗೆ ವರದಿ ಕೊಡ್ಬೇಕು. ಅವರು ಇಷ್ಟು ಕೆಲಸ ಕಾರ್ಯಗಳನ್ನೆಲ್ಲ ಅದ್ಯಾವ ತಲೆನಲ್ಲಿ ಮಡಿಕೊಂಡು ಅಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರೆ ಅಂತಂದ್ರೆ ನಾವು ನಿಜ ಹೇಳ್ಬೇಕು ಅಂದ್ರೆ ನಾವು ಅಂತವ್ರನ್ನ ಪಡೆದು ನಮ್ಗೆ ಇಡೀ ನಮ್ಮ ಕನಕಪುರ ರಾಮನಗರ ಜಿಲ್ಲೆನಲ್ಲಿ ಪ್ರತಿಯೊಂದು ಮನೆಯಲ್ಲೂ DK ಶಿವಕುಮಾರ್ DK ಸುರೇಶ್ ಇದ್ದಾರೆ. ನಮ್ಗೆ ಅವ್ರ ಅವಶ್ಯಕತೆ ಇಲ್ಲ. ನಾವು ಅವ್ರನ್ನ ರಾಜ್ಯಕ್ಕೆ ಕಳಿಸ್ಕೊಡ್ತೀವಿ, ದೇಶಕ್ಕೆ ಕಳಿಸ್ಕೊಡಕ್ಕೆ ಅಂತಾನೆ ನಾವೀಗ ಆಲ್ರೆಡಿ ಮಾತಾಡ್ತಾ ಇದೀವಿ. ರಾಜ್ಯದಲ್ಲಿ ಅವ್ರನ್ನ ಬಿಟ್ಟಿದೀವಿ. ಮುಂದಕ್ಕೆ ನಾವು ಏನು ಅವರ ಅನುಪಸ್ಥಿತಿನಲ್ಲಿ ನಾವೇ DK ಶಿವಕುಮಾರ್ ನಾವೇ DK ಸುರೇಶ್ ಆಗಿ ಮನೆಗೆ ಹೋಗಿ ಹೆಚ್ಚಿನ ರೀತಿ ಏನು ಹಿಂದೆ ಬಂದಿತ್ತು ಲೀಡು, ಅದಕ್ಕಿಂತ ಹೆಚ್ಚಿನ ರೀತಿ ನಾವು ಲೀಡ್ ಕೊಟ್ಟು ಅವ್ರನ್ನ ರಾಜ್ಯದಲ್ಲಿ ಹೆಸರು ಮಾಡ್ತೀವಿ. ಮೂಲ ಕಾಂಗ್ರೆಸ್ಸಿಗರು ಯಾವುದೋ ಕಾರಣಾಂತರದಿಂದ BJPಗೆ ಹೋಗಿದ್ವಿ. BJP ಪಕ್ಷದಲ್ಲಿ ಒಂದು 5 ವರ್ಷದಿಂದ ಒಡನಾಟ ಇತ್ತು.
ಓಡಾಡ್ಕೊಂಡು ರಾಜಕೀಯವಾಗಿ ಓಡಾಡ್ಕೊಂಡು ಇರೋರು. ಈಗ ಸುರೇಶ್ ಅವರ ಕಾರ್ಯವೈಖರಿ, ಸುರೇಶ್ ಅವ್ರ ಕೆಲಸ ನೋಡಿ ಸುರೇಶ್ ಅವ್ರಿಗೆ ಅಭ್ಯರ್ಥಿ ಅವರೇ, ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು. ನಮ್ಮ ಪಂಚಾಯತಿ ಕಾಡಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುರೇಶ್ ಅವ್ರಿಗೆ ಹೆಚ್ಚಿನ ರೀತಿ ಲೀಡ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಈ BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ.